ಹಾಯ್, ನಮಸ್ತೆ. ಅಕ್ಕ IAS ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ಡಿಸೆಂಬರ್ 20ರ ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು. ಮುಖ್ಯವಾಗಿ ಇಂದು 4 ಆರ್ಟಿಕಲ್ಸ್ನ ನಾವು ನೋಡ್ಬೋದು. ಒಂದು, ಇರಾನ್ ನ್ಯೂಕ್ಲಿಯರ್ ಡೀಲ್ ಕುರಿತಾದದ್ದು. ಎರಡನೇದು, ಪೆಗಾಸಸ್ ಕೇಸ್ ಅಂದರೆ ಸೈಬರ್ ಸೆಕ್ಯುರಿಟಿ ರಿಲೇಟೆಡ್ ಆರ್ಟಿಕಲ್ ಇದೆ. ಮೂರನೇದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ವೈಜ್ಞಾನಿಕ ಬೆಳವಣಿಗೆಗೆ ಯಾವ್ಯಾವ ರೀತಿ ತೊಂದರೆಗಳಿವೆ, ಅವುಗಳನ್ನು ನಿವಾರಿಸಲು ಯಾವ್ಯಾವ ಮೆಜರ್ಸ್ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇದೆ. ನಾಲ್ಕನೇದು, ರೀಸೆಂಟಾಗಿ ಯೂನಿಯನ್ ಕ್ಯಾಬಿನೆಟ್ ಮಹಿಳೆಯರ ಮದುವೆಯ ಒಂದು ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಸುವ ಒಂದು ಪ್ರಸ್ತಾವನೆಯನ್ನು ಬಿಡುಗಡೆ ಮಾಡಿತ್ತು, ಅಪ್ರೂವಲ್ ಮಾಡಿದರು ಕ್ಯಾಬಿನೆಟ್ಟಲ್ಲಿ. ಅದರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು. ಮೊದಲನೇದು, ಇರಾನ್ ನ್ಯೂಕ್ಲಿಯರ್ ಡೀಲ್. ಇದೇನು ಅನ್ನೋದನ್ನು ನಾವು ನೋಡೋದಾದರೆ, ಇದು ನೋಡಿ, ಜಾಯಿಂಟ್ JCPOA ಅಂತ ಇದನ್ನು ಕರೀತಾರೆ, ಅಂದರೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ. ಇದು 2015ರಲ್ಲಿ ಇರಾನ್ ಮತ್ತು P5+1 ಕಂಟ್ರೀಸ್ ನಡುವೆ ನಡೆದಿದ್ದು. P5 ಅಂದರೆ 5 ಪರ್ಮನೆಂಟ್ ಮೆಂಬರ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ. ಅಮೆರಿಕ, ರಷ್ಯಾ, ಚೈನಾ, UK ಮತ್ತು ಫ್ರಾನ್ಸ್. +1 ಅಂದರೆ ಅದರಲ್ಲಿ ಜರ್ಮನಿ. ಈ 6 ದೇಶಗಳು ಇರಾನ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಅದನ್ನೇ ಇರಾನ್ ನ್ಯೂಕ್ಲಿಯರ್ ಡೀಲ್ ಅಂತ ನಾವು ಕರಿತೇವೆ. ಇದರ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ನಾವು ನೋಡೋದಾದರೆ, ಇದರಲ್ಲಿ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಮೊದಲನೇದು, ಲಿಮಿಟ್ಸ್ ಆನ್ ಯುರೇನಿಯಂ ಎನ್ರಿಚ್ಮೆಂಟ್. ಹಂಗಂತಂದ್ರೆ ಏನು ಅಂತಂದರೆ, ನೋಡಿ, ನ್ಯಾಚುರಲ್ ಯುರೇನಿಯಂನಲ್ಲಿ 0.7% ಅಷ್ಟು ಯುರೇನಿಯಂ-235 ಇರುತ್ತೆ. ಅದೇ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಇದು 20% ಅಷ್ಟು ಯುರೇನಿಯಂ, ಮಿನಿಮಮ್ 20% ಅಷ್ಟು ಯುರೇನಿಯಂ-235 ಅವಶ್ಯಕತೆ ಇರುತ್ತೆ. ಈ 0.7ಇಂದ 20%ಗೆ ಎನ್ರಿಚ್ಮೆಂಟ್ ಮಾಡೋದನ್ನೇ ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಕರೀತಾರೆ. ಈ ಎನ್ರಿಚ್ಮೆಂಟ್ ಮಾಡಿದರೆ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ಬೋದು. ಆದ್ದರಿಂದ ಇದನ್ನು ಮಾಡಬಾರ್ದು ಅಂತ ಈ ಡೀಲಲ್ಲಿದೆ. ಮೊದಲನೇದು ಲಿಮಿಟ್ಸ್ ಆನ್ ಯುರೇನಿಯಂ ಎನ್ರಿಚ್ಮೆಂಟ್. ಎರಡನೇದು, ಲಿಮಿಟ್ಸ್ ಆನ್ ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಜಸ್. ಸೆಂಟ್ರಿಫ್ಯೂಜಸ್ ಅಂತಂದರೆ ಎನ್ರಿಚ್ಮೆಂಟ್ ಮಾಡೋದಕ್ಕೆ ಬಳಸುವಂಥ ಡಿವೈಸು, ಅದ್ರ ನಂಬರ್ ಸ್ಟಾಪ್ ಮಾಡಬೇಕು. ಇಲ್ಲಿ ನೋಡಿ, ಪ್ರಿಲಿಮ್ಸಲ್ಲಿ ಅರಾಕ್ ನ್ಯೂಕ್ಲಿಯರ್ ಸೈಟ್ ಅಂತಲೂ ಕೇಳ್ಬೋದು. ಈ ಅರಾಕ್ ನ್ಯೂಕ್ಲಿಯರ್ ಸೈಟ್ ಎಲ್ಲಿ ಬರುತ್ತೆ ಅಂದರೆ ಇರಾನಲ್ಲಿ ಬರುತ್ತೆ. ನಾಲ್ಕನೇದು, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಯಾರೇ ಅಫಿಷಿಯಲ್ಸ್ ಇದ್ದರೂ ಅವರು ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಫೆಸಿಲಿಟೀಸ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈ 6 ದೇಶಗಳು P5+1 ಇರಾನ್ಗೆ ಒಪ್ಪಂದವನ್ನು ಇಟ್ಟಿದ್ರು. ನೀವು ಅದನ್ನು ಒಪ್ಕೊಂಡ್ರೆ, ಇನ್ನು ಲಾಸ್ಟ್ ಪಾಯಿಂಟ್ ಏನಂತಂದರೆ, ನಿಮ್ಮ ಮೇಲೆ ಆರ್ಥಿಕ ನಿರ್ಬಂಧ ಏನಿದೆ ಅದನ್ನು ನಾವು ಎಲ್ಲ US ಮತ್ತು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಏನಿದೆ ಎಕನಾಮಿ ಮತ್ತು ಎನರ್ಜಿ ರಿಲೇಟೆಡ್ ಎಲ್ಲ ನಿರ್ಬಂಧಗಳನ್ನ ನಾವು ತೆಗೆದುಹಾಕ್ತೀವಿ ಅಂತ ಹೇಳಿದರು. ಇದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ 5. ಇದಾದಮೇಲೆ ಏನಾಯಿತು ಅಂತಂದರೆ, ಇದು 2015ರಲ್ಲಿ ನಡೆದಿದ್ದು. ನಂತರ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಾಗ USA ಈ ನ್ಯೂಕ್ಲಿಯರ್ ಡೀಲಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದ ನಂತರ ಮತ್ತೆ ವಾಪಸ್ ಆರ್ಥಿಕ ನಿರ್ಬಂಧಗಳನ್ನ ಇರಾನ್ ದೇಶದ ಮೇಲೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ 2019ರಲ್ಲಿ ಯುರೋಪಿಯನ್ ಯೂನಿಯನ್ನ 3 ದೇಶಗಳು E3, ಇದರಲ್ಲಿ ಫ್ರಾನ್ಸ್, ಜರ್ಮನಿ ಮತ್ತು UK 3 ದೇಶಗಳು ಸೇರಿ ಇನ್ಸ್ಟೆಕ್ಸ್ ಅಂತ ಒಂದು ಇದನ್ನು ಇದು ಮಾಡ್ತಾರೆ. ಇದೇನು ಅಂತಂದರೆ, ಇನ್ಸ್ಟ್ರೂಮೆಂಟ್ ಇನ್ ಸಪೋರ್ಟ್ ಆಫ್ ಟ್ರೇಡ್ ಎಕ್ಸ್ಚೇಂಜಸ್ ಅಂತ. ಅಂದರೆ ಅಮೇರಿಕ ಆರ್ಥಿಕ ನಿರ್ಬಂಧ ಏರಿದರೂ ಕೂಡ ನಾವು ಯುರೋಪಿಯನ್ ದೇಶಗಳು ಲಿಮಿಟೆಡ್ ಆಗಿ ಇರಾನ್ ಜೊತೆಗೆ ಟ್ರೇಡ್ನ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಅಮೇರಿಕ ನಿರ್ಬಂಧ ಏರಿದ ತಕ್ಷಣ ಅದಕ್ಕೆ ಉತ್ತರವಾಗಿ ಇರಾನ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸ್ಟ್ರಾಟಜಿ ಆಫ್ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಅಂತ ಮಾಡ್ತಾರೆ. ಅಂದರೆ ನಾವು ಅವ್ರ ಪಾರ್ಲಿಮೆಂಟಲ್ಲೇ ಬಿಲ್ ಪಾಸ್ ಮಾಡಿ ನಾವು 20% ಅಷ್ಟು ಎನ್ರಿಚ್ಮೆಂಟ್ ಮಾಡ್ತೀವಿ ಯುರೇನಿಯಂನ ಅಂತ ಹೇಳ್ತಾರೆ. ಮತ್ತು ಎರಡನೇದು, ಅಮೆರಿಕ ಮತ್ತು ಅವರು ಅಲೈಸ್ ಜೊತೆಗೆ ಟೈಸ್ನ ನಾವು ಕಮ್ಮಿ ಮಾಡಿ ರಷ್ಯಾ ಮತ್ತು ಚೈನಾ ಕಡೆಗೆ, ಅಂದರೆ ನಾರ್ತ್ ಕೊರಿಯಾ ಯಾವ ರೀತಿ ಮಾಡ್ತೀಯಾರೋ ಆ ರೀತಿ ಅಮೆರಿಕ ಮತ್ತು ಅದರ ಫ್ರೆಂಡ್ಲಿ ನೇಷನ್ಸ್ ಜೊತೆ ನಾವು ಡಿಪೆಂಡೆಂಟ್ ಇಲ್ಲ ಅಂತಂದರೆ ಅವರ ಆರ್ಥಿಕ ನಿರ್ಬಂಧ ಏರಿದರೂ ಕೂಡ ನಮಗೇನು ಸಮಸ್ಯೆ ಆಗೋಲ್ಲ ಅನ್ನೋ ಒಂದು ಸ್ಟ್ರಾಟಜಿನ ಇರಾನ್ ಮಾಡುತ್ತೆ. ಸೊ ಇದೆಲ್ಲದ್ರದ್ದು ಇಂಪ್ಲಿಕೇಶನ್ಸ್ ಏನು ಅಂತ ನಾವು ನೋಡೋದಾದರೆ, ನೋಡಿ, ಮೊದಲನೇದು ಇಂಪ್ಲಿಕೇಶನ್ಸ್ ಬಗ್ಗೆ ಕೇಳಿದಾಗ ಎಕ್ಸಾಮ್ನಲ್ಲಿ ಪ್ರಶ್ನೆ,
ಇಂಪ್ಲಿಕೇಶನ್ಸ್ ಆನ್ ವರ್ಲ್ಡ್ ಆ್ಯಂಡ್ ಎಕನಮಿ ಅಂತ ಕೇಳ್ತಾರೆ. ಎರಡನೇದಾಗಿ ಇಂಡಿಯಾಗೆ ಏನು ಇಂಪ್ಲಿಕೇಶನ್ಸ್ ಇದೆ ಇದರಿಂದ, ಈ ನ್ಯೂಕ್ಲಿಯರ್ ಡೀಲು ವಾಪಸ್ ಬಂದಿರೋದ್ರಿಂದ ಏನೇನು ಸಮಸ್ಯೆಗಳಾಗ್ತವೆ ಅಂತ ಕೇಳ್ಬೋದು. ಸೊ ಮೊದಲನೇದು ನೋಡಿ, ಇಂಟರ್ನ್ಯಾಷನಲ್ ಟ್ರೇಡು ಮತ್ತು ಬಿಸ್ನೆಸ್ ಇದರಿಂದ ಅಫೆಕ್ಟ್ ಆಗುತ್ತೆ. ಅಂದರೆ ಆರ್ಥಿಕ ನಿರ್ಬಂಧ ಅಮೆರಿಕ ಏರಿದ ಮೇಲೆ ಇನ್ನೊಂದು ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತಲೂ ವಿಧಿಸ್ತಾರೆ. ಅಂದರೆ ಬೇರೆ ದೇಶಗಳು ಕೂಡ ಅವ್ರ ಜೊತೆಗೆ ಯಾವುದೇ ರೀತಿ ಆರ್ಥಿಕ ಮತ್ತು ಟ್ರೇಡ್ ರಿಲೇಷನ್ಶಿಪ್ಸ್ನ ಇಟ್ಕೊಳ್ಳೋಂಗಿಲ್ಲ. ಇಟ್ಕೊಂಡ್ರೆ ಆ ದೇಶಗಳ ಮೇಲೂ ಕೂಡ ನಾವು ನಿರ್ಬಂಧ ಏರ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಇಂಡಿಯಾದವರು ಇರಾನಿಂದ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಿದ್ರು, ಅದನ್ನು ಇದ್ರ ಸ್ಯಾಂಕ್ಷನ್ಸಿಂದ ನಿಲ್ಲಿಸಬೇಕಾಯಿತು. ಸೆಕೆಂಡರಿ ಸ್ಯಾಂಕ್ಷನ್ಸ್ ವಿಧಿಸ್ತಾರೆ ಅನ್ನೋ ಒಂದು ಹೆದರಿಕೆಯಿಂದ ಇದನ್ನು ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತ ಕರೀತಾರೆ. ಸೊ ಇದರಿಂದ ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಅಫೆಕ್ಟ್ ಆಗುತ್ತೆ. ಎರಡನೇದು, ಎನರ್ಜಿ ಸೆಕ್ಟ್ರಲ್ಲಿ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇರಾನ್ ಈಸ್ ಆಲ್ಸೋ ಮೇಜರ್ ಸಪ್ಲೈಯರ್ ಆಫ್ ಕ್ರೂಡ್ ಆಯಿಲ್. ಸೊ ಅದ್ರ ಜೊತೆಗೆ ಬೇರೆ ದೇಶಗಳು ಆಯಿಲ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾಗ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆ ದೇಶಗಳು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೆಚ್ಚು ಖರ್ಚಾಗಿ ಅದರಿಂದ ಆ ರುಪಿ ಮೇಲೆ ಮತ್ತು ಎಕನಾಮಿ ಆರ್ಥಿಕ ವ್ಯವಸ್ಥೆ ಮೇಲೆ ತೊಂದರೆ ಆಗುತ್ತೆ ಅಂತ ಎರಡನೇ ಪಾಯಿಂಟು. ಮೂರನೇದು, ನ್ಯೂಕ್ಲಿಯರ್ ರಿಸ್ಕ್. ಅಂದರೆ ಇರಾನು ಇದರಿಂದ ಹೊರಗಡೆ ಬಂದ ಮೇಲೆ ಎನ್ರಿಚ್ಮೆಂಟ್ ಮಾಡಿಕೊಂಡು ನ್ಯೂಕ್ಲಿಯರ್ ಬಾಂಬ್ನ ಅವ್ರು ತಯಾರಿಸ್ಬೋದು. ಅದರಿಂದ ಇಡೀ ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ, ಅದಕ್ಕೆ ತೊಂದರೆ ಉಂಟಾಗುತ್ತೆ. ಮತ್ತು ಇಂಪ್ಯಾಕ್ಟ್ ಆನ್ ವೆಸ್ಟ್ ಏಷ್ಯಾ. ಇಲ್ಲಿ ನೋಡಿ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ದೇಶಗಳು ಮತ್ತು ಇರಾನ್ ನಡುವೆ ಅವುಗಳ ಸಂಬಂಧಕ್ಕೆ ಅಡೆತಡೆ ಉಂಟಾಗೋ ಒಂದು ಸಂದರ್ಭ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇರಾನ್ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಸ್ಟಾರ್ಟ್ ಮಾಡಿ ನ್ಯೂಕ್ಲಿಯರ್ ಬಾಂಬ್ಸ್ನ ತಯಾರಿಸ್ತಿದ್ದಾರೆ ಅಂತಂದರೆ ಅದಕ್ಕೆ ಕೌಂಟರ್ ಆಗಿ ಮತ್ತೆ ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಮತ್ತು ಕೌಂಟರ್ ಮೆಜರ್ಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ವೆಸ್ಟ್ ಏಷ್ಯಾ ರೀಜನ್ನಲ್ಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಸೆಕ್ಯುರಿಟಿ ಮತ್ತು ಆರ್ಥಿಕವಾಗಿ ಎರಡಕ್ಕೂ ತೊಂದರೆ ಉಂಟಾಗುತ್ತೆ ಅನ್ನೋದನ್ನು ನೋಡ್ಬೋದು ನಾವು. ಮತ್ತು ಇಂಪ್ಯಾಕ್ಟ್ ಆನ್ US. ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಆಗೋದ್ರಿಂದ ಅದಕ್ಕೆ ಇರಾನ್ ಏನಾಗುತ್ತೆ, ರಷ್ಯಾ ಮತ್ತು ಚೈನಾಗೆ ಕ್ಲೋಸ್ ಆದಂತೆ US ಮೇಲೆ ಪ್ರೆಷರ್ ಬೀಳುತ್ತೆ. US ಆಲ್ರೆಡಿ ಚೈನಾ ಜೊತೆಗೆ ಒಂದು ಟ್ರೇಡ್ ವಾರಲ್ಲಿದೆ. ರಷ್ಯಾ ಜೊತೆಗೂ ಅದರಲ್ಲಿ ಸೆಕ್ಯುರಿಟಿ ಓವರಾಲ್ ಇಶ್ಯೂಗಳಿಂದ ಅವೆರಡರ ನಡುವೆ ಸಂಬಂಧ ಅಷ್ಟು ಸರಿ ಇಲ್ಲದ ಸಂದರ್ಭದಲ್ಲಿ ಇನ್ನೂ ಪ್ರಪಂಚದಲ್ಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಇಂಪ್ಲಿಕೇಶನ್ಸ್. ಆದರೆ ಇಂಡಿಯಾಗೆ ಏನಾಗ್ಬೋದು ಇದರಿಂದ? ಮೊದಲನೇದು ನೋಡಿ, ಆಯಿಲ್ ಪ್ರೈಸಸ್ಸು ಜಾಸ್ತಿ ಆಗ್ಬೋದು. ಇದರಿಂದ ಫಾರಿನ್ ಎಕ್ಸ್ಚೇಂಜರ್ಸ್ ಹೆಚ್ಚು ಖರ್ಚು ಮಾಡುವಂಥ ಸಂದರ್ಭ ಬರುತ್ತೆ. ಇರಾನು ಇಂಡಿಯಾಗೆ 3rd ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್ ಇತ್ತು. ಮತ್ತು ಇಂಡಿಯಾದವರು ಲೋಕಲ್ ಕರೆನ್ಸಿಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಒಪ್ಪಂದ ಕೂಡ ಇರಾನ್ ಜೊತೆಗೆ ಮಾಡಿಕೊಳ್ಳುವಂಥ ಒಂದು ಅಗ್ರಿಮೆಂಟು, ಮಾತುಕತೆ ನಡೀತಾ ಇತ್ತು. ಆದ್ದರಿಂದ ಅದಕ್ಕೂ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ. ಮತ್ತು ಇಂಡಿಯಾದ ಇಂಟ್ರೆಸ್ಟ್ಸು ಸೆಂಟ್ರಲ್ ಏಷ್ಯಾದಲ್ಲಿ, ಫಾರ್ ಎಕ್ಸಾಂಪಲ್ ಇರಾನ್ನಲ್ಲಿ ಚಾಬಾರ್ ಪೋರ್ಟ್ನ ಇನ್ವೆಸ್ಟ್ಮೆಂಟ್ ಮಾಡಿದರು. ಮತ್ತು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನಲ್ಲೂ ಇಂಡಿಯಾ 2002ರಲ್ಲಿ ಅಗ್ರಿಮೆಂಟಿಗೆ ರ್ಯಾಟಿಫೈ ಮಾಡಿ ಅದರಲ್ಲೂ ಭಾಗಿಯಾಗಲು ಒಂದು ಇಂಟ್ರೆಸ್ಟ್ ಇತ್ತು ಇಂಡಿಯಾಗೆ. ಸೊ ಇದರಲ್ಲಿ INSTC ಮತ್ತು ಚಾಬಾರ್ ಪೋರ್ಟ್ ಈ ಇಂಟ್ರೆಸ್ಟಿಂದ ಕೂಡ ಎಕನಾಮಿ ವೈಸ್ ಇಂಡಿಯಾಗೆ ಹೊಡ್ತಾ ಬೀಳುತ್ತೆ ಇದರಿಂದ. ಮತ್ತು ವೆಸ್ಟ್ ಏಷ್ಯಾದಲ್ಲಿ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇರೆ ದೇಶಗಳ ನಡುವೆ ಸೌದಿ ಅರೇಬಿಯಾ ಆಗಿರ್ಬೋದು, ಇಸ್ರೇಲು ಮತ್ತು ಇರಾನು, ಅದೆಲ್ಲದಕ್ಕೂ ತೊಂದರೆ ಆಗುತ್ತೆ ಅಲ್ಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗೋದ್ರಿಂದ ಅಂತ ನಾವು ನೋಡ್ಬೋದು. ಈ ಚಾಬಾರ್ ಪೋರ್ಟು ಮತ್ತು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನು ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ, ಇಂಡಿಯಾದವರು ಇರಾನ್ನ ಚಾಬಾರ್ ಪೋರ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಇದರಿಂದ ನಾವೇನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇದು ಇಂಡಿಯಾದ ಮುಂಬೈ ಕಾಂಡ್ಲಾ ಪೋರ್ಟ್ಸು, ಇಲ್ಲಿ ಚಾಬಾರ್ ಇರಾನ್ನಲ್ಲಿ ಬರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಟ್ರೇಡ್ ಕೂಡ ಬೂಸ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಪಾಕಿಸ್ತಾನ ಇರೋದ್ರಿಂದ ಅಲ್ಲಿಂದ ಜಾರನ್ಸ್ ಅಂತ ಹೈವೇ ಕ್ರಿಯೇಟ್ ಮಾಡಿದ್ರು ಇಂಡಿಯಾದವರು. ಜೊತೆಗೆ ಟ್ರೇಡ್ ಲಿಂಕ್ನ ಬೆಳೆಸ್ಕೋಬಹುದು. ಒಂದು. ಎರಡನೇದು, ಚಾಬಾರ್ ಪೋರ್ಟು ಒಂಥರ ಈ ಸೆಂಟ್ರಲ್ ಏಷ್ಯಾಗೂ ಒಂಥರ ಗೇಟ್ವೇ ಇದ್ದಂಗೆ. ಅಜರ್ಬೈಜಾನ್ ಆಗಿರ್ಬೋದು, ಕಜಕಿಸ್ತಾನ, ಉಜ್ಬೇಕಿಸ್ತಾನ, ರಷ್ಯಾ, ಬೇರೆ ಕಂಟ್ರೀಸ್ಗಳ ಜೊತೆಗೂ ಟ್ರೇಡ್ ಬೂಸ್ಟ್ ಆಗೋಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಇದು ಚಾಬಾರ್ ಪೋರ್ಟು. ಇದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ನೋಡೋದಾದರೆ, ಟ್ರಾನ್ಸ್ಪೋರ್ಟ್ ಕಾರಿಡಾರು, ಇಲ್ಲಿ ನೋಡಿ, ಮೊದಲಿಗೆ 2002ರಲ್ಲಿ ಇಂಡಿಯಾ, ಇರಾನು, ಅಜರ್ಬೈಜಾನು ಮತ್ತು ರಷ್ಯಾ, ಮೇನ್ ಈ 4 ಕಂಟ್ರೀಸು ಇದನ್ನು ಪ್ರಪೋಸ್ ಮಾಡಿ ಅಗ್ರಿಮೆಂಟ್ ಇದು ಮಾಡಿದರು. ಈ ಟ್ರೆಡಿಷ್ನಲ್ ಟ್ರೇಡ್ ರೂಟ್ ಹೇಗಿದೆ ಅಂದರೆ, ಇಲ್ಲಿ ನೋಡಿ, ಫಸ್ಟ್ನೇದು ಈ ರೀತಿ ಪ್ರೆಸೆಂಟ್ ರೂಟ್ ಮೊದಲಿಗೆ ಹೋಗ್ತಿದ್ದು,
ಇದರಿಂದ ಡಿಸ್ಟೆನ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟು ಹೆಚ್ಚಾಗ್ತಿತ್ತು. ಅದನ್ನು ಬೈಪಾಸ್ ಮಾಡಿ ಇರಾನ್ನ ಬಂದರ್ ಅಬ್ಬಾಸ್ ಮೂಲಕ ಡೈರೆಕ್ಟ್ ಸೆಂಟ್ರಲ್ ಏಷ್ಯಾ ಕನೆಕ್ಟಿವಿಟಿ ನಾರ್ತ್ ಸೌತ್ ಕಾರಿಡಾರಿಂದ ಇಂಡಿಯಾಗೆ ಸಿಗುತ್ತೆ. ಸೊ ಈ ಎಕನಾಮಿಕ್ ಸ್ಯಾಂಕ್ಷನ್ಸು ಅಮೆರಿಕ ಇದ್ರ ಮೇಲೆ ಇರಾನ್ ಮೇಲೆ ವಿಧಿಸೋದ್ರಿಂದ ಈ ಎಲ್ಲ ಇಂಡಿಯಾದ ಪ್ರಾಜೆಕ್ಟ್ಸ್ಗಳಿಗೆ ಮತ್ತು ಇಂಟ್ರೆಸ್ಟ್ಗಳಿಗೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇದು ಇಂಪ್ಲಿಕೇಶನ್ಸ್ ಆನ್ ಇಂಡಿಯಾ. ಇದು ಓವರ್ ಆಲ್ ಇರಾನ್ ನ್ಯೂಕ್ಲಿಯರ್ ಡೀಲ್ ನೋಡಿ. ಇನ್ನು ಎರಡನೇ ಆರ್ಟಿಕಲ್ ನಾವು ನೋಡೋದಾದರೆ ಪೆಗಾಸಸ್ ಸ್ಪೈವೇರ್ ಬಗ್ಗೆ ಇದೆ. ಇದು ಪೆಗಾಸಸ್ ಅನ್ನೋದು ಹೆಸರಲ್ಲೇ ಇದೆ ನೋಡಿ, ಸ್ಪೈವೇರ್ ಅಂದರೆ ಒಂದು ಮಾಲ್ವೇರ್. ಇದು ಬೇರೆ ಪರ್ಸ್ನಾಲಿಟೀಸ್ ಆಗಿರ್ಬೋದು, ಬೇರೆ ದೇಶಗಳ ಡಾಟಾನ ಇದರ ಮೂಲಕ ಕದಿಯುವಂಥ ಸಾಧ್ಯತೆ ಇರುತ್ತೆ. ಇದನ್ನೇ ಪೆಗಾಸಸ್ ಸ್ಪೈವೇರ್ ಅಂತ ಕರೀತಾರೆ. ಇದನ್ನು ಇಸ್ರೇಲಿ ಕಂಪ್ನಿ NSO ಗ್ರೂಪ್ ಅನ್ನೋದು 2010ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಝೀರೋ ಕ್ಲಿಕ್ ಅಟ್ಯಾಕ್ ಅನ್ನೋದು. ಅಂದರೆ ಮೊದಲಿಗೆ ನೋಡಿ, ಒಂದು ಸ್ಪೈವೇರ್ ಅಟ್ಯಾಕ್ ಮಾಡಬೇಕು ಅಂದರೆ ಅವರು ಒಂದು ಇಮೇಲ್ಸ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು ಕಳಿಸ್ತಾ ಇದ್ರು. ಅದನ್ನು ರೆಸಿಪಿಯೆಂಟ್ ಡಾಟಾ ರಿಸೀವ್ ಮಾಡಿದವರು ಅದನ್ನು ಕ್ಲಿಕ್ ಮಾಡಿದರೆ ಅದ್ರ ಮೂಲಕ ಅದು ಆ ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ಲಿ ಒಳಹೊಕ್ಕು ಅದರಿಂದ ಡಾಟಾ ಕದೀತಾ ಇದ್ರು. ಇದರಲ್ಲಿ ವಿತೌಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ರಿಸೀವರ್ ಕಂಪ್ಯೂಟರ್ಗೆ ಅದು ಸೇರಿಬಿಟ್ಟು ಅಲ್ಲಿಂದ ಡಾಟಾನ ಸ್ಪೈ ಮಾಡೋದು, ಆ ಇನ್ಫಾರ್ಮೇಷನ್ನ ಬೇಕಾದವರಿಗೆ ರವಾನೆ ಮಾಡುವಂಥದ್ದು ಇದು ಸ್ಪೈವೇರ್ ಕೆಲಸ. ಇದು ಒಂದು ರಿಪೋರ್ಟ್ ಪ್ರಕಾರ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ಗಳು, ಜರ್ನಲಿಸ್ಟ್ಸು ಎಲ್ಲರ ಮೇಲೆ ಡಾಟಾನು ಸ್ಪೈ ಮಾಡ್ತಾ ಇತ್ತು. ಇಂಡಿಯಾದಲ್ಲೇ 2 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ಬೋದು, 3 ಜನ ಆಪೋಸಿಷನ್ ಲೀಡರ್ಸು, ಅವ್ರ ಮೇಲೂ ಕೂಡ ಇದು ಡಾಟಾ ಸ್ಪೈ ಮಾಡಿದೆ. ಮತ್ತು ಒಂದು ರಿಪೋರ್ಟ್ ಪ್ರಕಾರ ಪ್ರತಿ 50,000 ಟಾರ್ಗೆಟ್ಸಲ್ಲಿ 300 ಜನ ಇಂಡಿಯನ್ ಮೇಲೆ ಇದು ಟಾರ್ಗೆಟ್ ಮಾಡಿದೆ ಅಂತ. ಹಾಗಾಗಿ ಈ ಸ್ಪೈವೇರ್ ನ್ಯೂಸಲ್ಲಿತ್ತು. ಇದರಿಂದ ಡಾಟಾ ಸೆಕ್ಯೂರಿಟಿ ಇಶ್ಯೂ ಆದ್ದರಿಂದ ಸುಪ್ರೀಂ ಕೋರ್ಟ್ನವರು ಜಸ್ಟಿಸ್ ರವೀಂದ್ರನ್ ಕಮಿಟಿ ಅಂತ ನೇಮಕ ಮಾಡಿದರು. ಅಂದರೆ ಡಾಟಾ ಸೇಫ್ಟಿ ಮತ್ತು ಡಾಟಾ ಪ್ರೈವಸಿನ ಹೆಚ್ಚು ಮಾಡೋದಕ್ಕೆ ಯಾವ್ಯಾವ ಮೆಷರ್ಸ್ ತಗೋಬೇಕು, ಪಾಲಿಸಿ ಏನೇನು ಮಾಡಬೇಕು, ಗೌರ್ಮೆಂಟ್ನವ್ರು ಯಾವ ಥರ ಲಾ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಷನ್ಸ್ ನೀಡೋದಕ್ಕೆ ಈ ಕಮಿಟಿ ಮಾಡಿದರು. ಅದ್ರ ಬಗ್ಗೆ ಆರ್ಟಿಕಲ್ ಇದೆ. ಆ ಕಮಿಟಿಗೆ ಯಾವ್ಯಾವ ರೀತಿ ಸಪೋರ್ಟ್ ಆಗುತ್ತೋ ಅದನ್ನೆಲ್ಲವನ್ನು ನೀಡಿ ಎಫೆಕ್ಟಿವ್ ಮೆಜರ್ಸ್ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಓವರ್ ಆಲ್ ನಾವು ಸೈಬರ್ ಸೆಕ್ಯೂರಿಟಿಗೆ ಯಾವ್ಯಾವ ಮೆಜರ್ಸ್ ಗೌರ್ಮೆಂಟ್ ತಗೊಂಡಿದೆ ಅಂತ ನಾವು ನೋಡೋದಾದರೆ ಇದು ನೋಡಿ, 2018ರಲ್ಲಿ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿದರು. 2017ರಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಅಂತ ಇವೆಲ್ಲ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ ಗೌರ್ಮೆಂಟಿಂದು ಸ್ಟಾರ್ಟ್ ಮಾಡಿದರು. 2017ರಲ್ಲಿ ಸೈಬರ್ ಸ್ವಚ್ಛತಾ ಕೇಂದ್ರ ಅಂತ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದರು. ಮತ್ತು I4C ಅಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಸ್ ಮಾಡಿದರು ಸೈಬರ್ ಕ್ರೈಮ್ ವಿರುದ್ಧ. ಮತ್ತು ಸರ್ಟ್ ಇನ್ ಅಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಇದು ನೋಡಲ್ ಏಜೆನ್ಸಿ. ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಏನೇ ಥ್ರೆಟ್ ಇದ್ದರೂ ಅದನ್ನು ಮೊದಲಿಗೆ ತಡೆದಾಕೋಕ್ಕೆ ಸರ್ಟ್ ಇನ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ತೆಗೆದಿದ್ರು. ಮತ್ತು ಲೀಗಲ್ ಮೆಜರ್ಸ್ ಏನೇನಿದೆ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇದೆ. ಮತ್ತು ಪರ್ಸ್ನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ 2019 ಅಂತ ಒಂದು ಡ್ರಾಫ್ಟ್ ಬಿಲ್ ರಿಲೀಸ್ ಮಾಡಿದರು ಜಸ್ಟಿಸ್ ಶ್ರೀಕೃಷ್ಣ ಕಮಿಟಿ ರೆಕಮೆಂಡೇಷನ್ಸ್ ಆಧಾರದ ಮೇಲೆ. ಇದರ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದರ ಪ್ರಾವಿಷನ್ಸ್ ಏನೇನಿದೆ, ಅದರಲ್ಲಿ ಡಾಟಾ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಬೇಕು ಅಂತ ರೆಕಮೆಂಡೇಷನ್ಸ್ ನೀಡಿತ್ತು. ಅದೆಲ್ಲ ಈ ಬಿಲ್ಲಲ್ಲಿದೆ. ಸೆನ್ಸಿಟಿವ್ ಪರ್ಸ್ನಲ್ ಡಾಟಾ ಅಂದರೆ ಏನು, ಕ್ರಿಟಿಕಲ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತಂದರೆ ಏನು, ಅದ್ರ ಬಗ್ಗೆ ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ರೀಸೆಂಟಾಗೆ ಸುಪ್ರೀಂ ಕೋರ್ಟ್ನವ್ರು ನೇಮಕ ಮಾಡಿರೋ ಕಮಿಟಿ ಯಾವುದು ಅಂತಂದರೆ ರವೀಂದ್ರನ್ ಕಮಿಟಿ. ಇದು ಸೈಬರ್ ಸೆಕ್ಯೂರಿಟಿ ಮೆಜರ್ಸ್ ಟೇಕನ್ ಬೈ ಇಂಡಿಯಾ ನೋಡಿ. ಇದು 2ನೇ ಆರ್ಟಿಕಲ್ ಇದೆ. ಇನ್ನು 3ನೇ ಆರ್ಟಿಕಲ್ ನಾವು ನೋಡೋದಾದರೆ, ರೀಸೆಂಟಾಗಿ ಪರಾಗ್ ಅಗರ್ವಾಲ್ ಅವರನ್ನು ಟ್ವಿಟರ್ CEO ಆಗಿ ನೇಮಕ ಮಾಡಿದರು. ಈ ರೀತಿ ನ್ಯೂಸ್ ಬಂದಾಗ ನಾವು ನಮ್ಮ ಭಾರತ ದೇಶದವರು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CEO ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಹೆಮ್ಮೆ ಪಡ್ತೀವಿ. ಆದರೆ ನಮ್ಮ ದೇಶದಲ್ಲಿ ಯಾಕೆ ಮಲ್ಟಿನ್ಯಾಷನಲ್ ಕಂಪ್ನೀಸು, ಗ್ಲೋಬಲ್ ಸ್ಕೇಲಲ್ಲಿ ಕೆಲಸ ಮಾಡುವಂಥ ಒಂದು ಕಂಪ್ನೀಸು ಯಾಕೆ ಡೆವಲಪ್ ಆಗ್ತಿಲ್ಲ, ಓವರಾಲ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ದಲ್ಲಿ ಭಾರತದಲ್ಲಿರುವ ಸಮಸ್ಯೆಗಳು ಏನೇನು, ಅವನ್ನ ಪರಿಹರಿಸಬೇಕು ಅಂದರೆ ಯಾವ್ಯಾವ ಮೆಜರ್ಸ್ ತಗೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಅದೇನು ಅಂತ ನೋಡೋದಾದರೆ,
ಏನು ಸಮಸ್ಯೆಗಳಿವೆ, ಅದಕ್ಕೆ ಪರಿಹಾರಗಳು ಏನೇನು ಅಂತ ಜೊತೆಯಲ್ಲೇ ನಾವು ನೋಡ್ತಾ ಹೋಗ್ಬೋದು. ಮೊದಲನೇದು ಲ್ಯಾಕ್ ಆಫ್ ಗೌರ್ಮೆಂಟ್ ಸಪೋರ್ಟ್ ಅಂತ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಬೇರೆ ದೇಶಗಳಿಂದ ನಾವು ಏನು ಪಾಠ ಕಲಿಬೇಕು ಅಂತಂದರೆ, ಒಂದು USA, ಒಂದು ಚೈನಾ. ಯಾವುದೇ ದೇಶದ ನಾವು ಎಕ್ಸ್ಪೀರಿಯನ್ಸ್ ತೊಗೊಂಡ್ರು, ಮೊದಲಿಗೆ ಅಲ್ಲಿ ಹೊಸ ಟೆಕ್ನಾಲಜಿ ಡೆವಲಪ್ ಆಗಬೇಕು ಅಂದರೆ ಅದಕ್ಕೆ ಗೌರ್ಮೆಂಟ್ನ ಸಹಾಯ ಅತ್ಯಗತ್ಯ. ಫಾರ್ ಎಕ್ಸಾಂಪಲ್ USA ಅಲ್ಲಿ ಗೌರ್ಮೆಂಟ್ನವರು ಹಣ ಖರ್ಚು ಮಾಡಿ ಅವ್ರ ಸ್ಪೆಂಡಿಂಗಿಂದ ಒಂದು ಅಲ್ಗಾರಿದಮ್ ಡೆವಲಪ್ ಮಾಡಿದರು. ಅದೇ ಮುಂದೆ ಗೂಗಲ್ನ ಸಕ್ಸಸ್ಗೆ ಸಹಕಾರಿ ಆಯಿತು. ಚೈನಾದಲ್ಲಿ 2011ರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಪ್ಲಾನ್ ಪ್ರಿಪೇರ್ ಮಾಡಿ ಸ್ಟೇಟ್ ಓನ್ಡ್ ಎಂಟರ್ಪ್ರೈಸಸ್ ಏನೇನಿದೆ ಅವನ್ನ ಪೆಟ್ರೋಕೆಮಿಕಲ್ಸ್ ಆಗಿರ್ಬೋದು, ಈ ಎಲ್ಲ ಸೆಕ್ಟರ್ಗಳಲ್ಲಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪ್ನೀಸ್ಗಳನ್ನ ಬೆಳೆಸಿದರು. ಇದರಿಂದ ಈಗ ಪ್ರಪಂಚದಲ್ಲಿ ಒನ್ ಆಫ್ ದಿ ಮೇಜರ್ ಮ್ಯಾನುಫ್ಯಾಕ್ಚರರ್ ಆಗಿ ಚೈನಾ ಹೊರಹೊಮ್ಮಿದೆ. ಈ ರೀತಿ ಮೆಷರ್ಸ್ನ ಇಂಡಿಯಾದಲ್ಲಿ ತಗೋಬೇಕು. ಮತ್ತು ಇಂಡಿಯಾದೇ ಒಂದು ಎಕ್ಸಾಂಪಲ್ ನೋಡೋದಾದರೆ, ಮೊದಲಿಗೆ 1950s 60s ಇಂಡಿಯಾದವರು ಪಬ್ಲಿಕ್ ಸ್ಪೆಂಡಿಂಗ್ ಮೂಲಕ ಸ್ಪೇಸು ಮತ್ತು ಅಟಾಮಿಕ್ ರಿಸರ್ಚ್ ಡೆವಲಪ್ ಮಾಡಿದರು. ಇದರಿಂದ ಇಸ್ರೋ ಕೂಡ ಇವಾಗ ಒನ್ ಆಫ್ ದಿ ಫೈನೆಸ್ಟ್ ಇನ್ಸ್ಟಿಟ್ಯೂಷನ್ ಆಗಿದೆ. ಹಾಗೆ IIT ಡೆವಲಪ್ ಮಾಡಿದರು. ಅದರಿಂದ ಒಂದು ಟ್ಯಾಲೆಂಟೆಡ್ ಪೂಲ್ ಡೆವಲಪ್ ಆಯಿತು. ಈ ರೀತಿ ಮೆಜರ್ಸ್ನ ಪ್ರೆಸೆಂಟ್ ಟೈಮಲ್ಲೂ ನಾವು ತೆಗೆದುಕೊಳ್ಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಎರಡನೇದು ವೆರಿ ಲೋ ಪಬ್ಲಿಕ್ ಸ್ಪೆಂಡಿಂಗ್ ಆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಲೇ ನಮ್ಮ ಇನ್ವೆಸ್ಟ್ಮೆಂಟು ಹೆಚ್ಚಾಗ್ತಾ ಹೋಗಬೇಕು, ಆದರೆ ಇಂಡಿಯಾದಲ್ಲಿ ಕಮ್ಮಿ ಆಗ್ತಾ ಇದೆ. ಗ್ಲೋಬಲೈಸೇಷನ್ ಪೀರಿಯಡ್ ಸ್ಟಾರ್ಟ್ ಆದಾಗಲಿಂದ, ಅಂದರೆ 1991 ಈಗ 2018ವರೆಗೂ ನಾವು ನೋಡಿದರೆ 0.8% ಆಫ್ ಟೋಟಲ್ ಇದು GDP ಇದ್ದರೆ, ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕೇವಲ 0.65% ಅಷ್ಟು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ನಾವು ಚೈನಾದಲ್ಲಿ ನೋಡಿದರೆ 2.1% ಇದೆ. ಸೌತ್ ಕೊರಿಯಾದಲ್ಲಿ 4.5% ಇದೆ. ಆದ್ದರಿಂದ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಲ್ಯಾಕ್ ಆಫ್ ಕ್ವಾಲಿಟಿ ಹೈಯರ್ ಎಜುಕೇಷನ್. ಇಲ್ಲೂ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ಲಿಂಕೇಜಸ್ ಕಮ್ಮಿ ಇದೆ. ರಿಸರ್ಚಿಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ, ಅದನ್ನು ನಾವು ಜಾಸ್ತಿ ಮಾಡಬೇಕು. ನಾಲ್ಕನೇದು ಬ್ರೈನ್ ಡ್ರೈನ್. ಅಂದರೆ ಇಂಡಿಯಾದಲ್ಲಿ ಟ್ಯಾಲೆಂಟೆಡ್ ಪೂಲ್ ಇದೆ, ಆದರೆ ಬೇರೆ ದೇಶಗಳಿಗೆ ಆಪರ್ಚುನಿಟಿಗೋಸ್ಕರ ಹೊರ ಹೋಗ್ತಾ ಇದ್ದಾರೆ. ಈ 2019 ಒಂದು ರಿಪೋರ್ಟ್ ಪ್ರಕಾರ ಅಮೇರಿಕಾದಲ್ಲಿ 2.7 ಮಿಲಿಯನ್ ಇಂಡಿಯನ್ ಇಮಿಗ್ರೆಂಟ್ಸ್ ಇದ್ದಾರೆ. ದೇ ಆರ್ ಮೋಸ್ಟ್ ಎಜುಕೇಟೆಡ್ ಇಂಡಿಯನ್ಸ್. ಈ ಸ್ಕಿಲ್ ಪೂಲ್ನ ಇಂಡಿಯಾದಲ್ಲೇ ಸ್ಟಾರ್ಟಪ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿ ಇಲ್ಲೇ ಇಂಡಸ್ಟ್ರಿ ಡೆವಲಪ್ ಮಾಡುವ ಬಗ್ಗೆ ಗೌರ್ಮೆಂಟ್ನವ್ರು ಗಮನ ಹರಿಸಬೇಕು. ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇಂಡಿಯಾದಲ್ಲಿ ಇನ್ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇವಾಗ ಚೈನಾದಲ್ಲಿ ಹೇಗೆ 2011 ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ ಮಾಡಿ ಟೆಕ್ನಾಲಜಿ ಬೂಸ್ಟ್ ನೀಡಿದರು, ಆ ರೀತಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲೂ ಕೂಡ ನಾವು ಇನೋವೇಷನ್ ಮಾಡಬೇಕು. ಒಂದು ಪಬ್ಲಿಕ್ಲಿ ಫಂಡೆಡ್ ಟೆಕ್ನಾಲಜಿನ ಕ್ರಿಯೇಟ್ ಮಾಡಬೇಕು. ಒಂದು ಪಬ್ಲಿಕ್ಲಿ ಫಂಡೆಡ್ ಟೆಕ್ನಾಲಜಿ ಕ್ರಿಯೇಟ್ ಮಾಡಿದಾಗ ಅದನ್ನು ಭಾರತದಲ್ಲಿರುವ ಬೇರೆ ಬೇರೆ ಕಂಪ್ನೀಸ್ಗೆ, ಪ್ರೈವೇಟ್ ಸೆಕ್ಟರ್ಗೆ ಅವೈಲೇಬಲ್ ಆಗಂಗೆ ಮಾಡಿದಾಗ ಮಾತ್ರ ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೇರೆ ಕ್ರೆಡಿಟ್ ಫೆಸಿಲಿಟೀಸ್ ಎಲ್ಲ ತೆಗೆದುಕೊಂಡು ಪ್ರೈವೇಟ್ ಸೆಕ್ಟರ್ ಕೂಡ ಡೆವಲಪ್ ಆಗುತ್ತೆ. ಅದರಿಂದ ಓವರ್ ಆಲ್ ಇಂಡಿಯಾ ಟೆಕ್ನಾಲಜಿಕಲ್ ಲೀಡರ್ ಆಗಿ ಬೆಳೆಯಬಹುದು. ಮತ್ತು ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ, ಮಾರ್ಕೆಟ್ ಡ್ರಿವನ್ ಗ್ರೋತ್ ಆಪರ್ಚುನಿಟೀಸ್ ಏನಿದೆ ಇಂಡಿಯಾ ಬಳಸ್ಕೋಬೇಕು ಅದನ್ನು ಅಂತ. ಅಂದರೆ ಇಂಡಿಯಾದಲ್ಲಿ ಮಾರ್ಕೆಟ್ ಡ್ರಿವನ್ ಆಪರ್ಚುನಿಟೀಸ್ ಅಂದರೆ ಏನು ಅಂತಂದರೆ, ಇಂಡಿಯಾದಲ್ಲಿ ಸಪ್ಲೈನೂ ಇದೆ, ಡಿಮ್ಯಾಂಡ್ ಸಹಿತ ಇದೆ. ಇದು ನೋಡಿ, ಒಂದು ಯುನೆಸ್ಕೋ ಡಾಟಾ ಪ್ರಕಾರ ಈ ಸ್ಟೆಮ್ ಫೀಲ್ಡ್ ಅಂತ ನಾವೇನು ಕರಿತೀವಿ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಈ ಫೀಲ್ಡಲ್ಲಿ ಓವರ್ ಆಲ್ ಹೈಯರ್ ಎಜುಕೇಷನಿಂದ ಬರೋರಲ್ಲಿ 32.2% ಅಷ್ಟು ಇಂಡಿಯನ್ಸ್ ಇದ್ದಾರೆ. ಇದು ಒನ್ ಆಫ್ ದಿ ಹೈಯೆಸ್ಟ್, ಚೈನಾ ಬಿಟ್ಟರೆ. ಅಷ್ಟು ಒಂದು ಟ್ಯಾಲೆಂಟ್ ಪೂಲ್ ಇಂಡಿಯಾದಲ್ಲಿದೆ. ಇವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಇವರಿಂದ ಸ್ಟಾರ್ಟಪ್ಸ್ಗಳನ್ನ ಸ್ಟಾರ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಈ ಸಪ್ಲೈ ಇದೆ ಇಂಡಿಯಾದಲ್ಲಿ, ಅದಕ್ಕೆ ತಕ್ಕಂತೆ ಡಿಮ್ಯಾಂಡ್ ಕೂಡ ಇದೆ. ಅಂದರೆ ಇಂಟರ್ನೆಟ್ ಯೂಸರ್ಸ್ ಆಗಿರ್ಬೋದು, ಡಿಜಿಟಲ್ ಕನೆಕ್ಟಿವಿಟಿ ಇಂಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹ್ಯೂಜ್ ಮಾರ್ಕೆಟ್ ಡಿಮ್ಯಾಂಡ್ ಇದೆ.
ಡೊಮೆಸ್ಟಿಕ್ ಪ್ರೊಡ್ಯೂಸ್ ಏನೇ ಮಾಡಿದರೂ ಲೋಕಲ್ ಮಾರ್ಕೆಟಲ್ಲೇ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ. ಆದ್ದರಿಂದ ಸಪ್ಲೈ ಮತ್ತು ಡಿಮ್ಯಾಂಡ್ ಇವೆರಡು ಮಾರ್ಕೆಟಿಂದ ಇಂಡಿಯಾಗೆ ಸಿಗ್ತಿರೋಂಥ ಆಪರ್ಚುನಿಟೀಸ್, ಇದನ್ನು ಇಂಡಿಯಾ ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇವು ಸಮಸ್ಯೆಗಳು, ಅದಕ್ಕೆ ಪರಿಹರಿಸುವಂಥ ಬಗೆಗಳು. ಒಂದು ಎಕ್ಸಾಂಪಲ್ ಆಗಿ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ನೋಡೋದಾದರೆ, ಇವಾಗ ಹೈಲಿ ಪೊಟೆನ್ಷಿಯಲ್ ಇಂಡಸ್ಟ್ರಿ ಅಂತ ರೀಸೆಂಟಾಗೆ ನಾವು ಸೆಮಿಕಂಡಕ್ಟರ್ ಮಿಷನ್ಸ್ ಗೌರ್ಮೆಂಟ್ ಕೂಡ ಲಾಂಚ್ ಮಾಡಿದ್ರು. ನೋಡಿ, ಎಲೆಕ್ಟ್ರಾನಿಕ್ಸು ಇಂಪೋರ್ಟಲ್ಲಿ ಆಯಿಲ್ ಬಿಟ್ಟರೆ ಇಂಪೋರ್ಟ್ ಬಿಲ್ಲಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟಲ್ಲಿ ಎಲೆಕ್ಟ್ರಾನಿಕ್ಸ್ ಇದೆ. ಇಂಪೋರ್ಟು ಎಕ್ಸ್ಪೋರ್ಟ್ನ 5 ಟೈಮ್ ಜಾಸ್ತಿ ಇದೆ. ಇದು ಟೆಕ್ನಾಲಜಿ ಇನ್ಸೆಂಟಿವ್ ಮತ್ತು ಫಂಡ್ ಇದಕ್ಕೆ ಜಾಸ್ತಿ ಬೇಕು, ಮತ್ತು ಡಿಸೈನ್ ಕ್ವಾಲಿಟೀಸ್ ಬೇಕು. ಫಂಡ್ಸ್ನ ಗೌರ್ಮೆಂಟ್ ಒದಗಿಸಿದರೆ ಟೆಕ್ನಾಲಜಿನ 2 ರೀತಿ ನಾವು ಪಡ್ಕೋಬೋದು. ಒಂದು, ಲೋಕಲ್ ಟೆಕ್ನಾಲಜಿ, ಡೆವಲಪ್ಡ್ ಕಂಟ್ರೀಸಿಂದ ಟೆಕ್ನಾಲಜಿನ ಶೇರ್ ಮಾಡೋ ರೀತಿ ಮೆಜರ್ಸ್ ತಗೊಳೋದು. ಇದಕ್ಕೆ ಚೈನಾ ಎಕ್ಸಾಂಪಲ್ ಕೂಡ ಈ ಆರ್ಟಿಕಲಲ್ಲಿ ನೀಡಿದ್ದಾರೆ. ಅಂದರೆ ಚೈನಾದಲ್ಲಿ ಲಾರ್ಜ್ ಮಾರ್ಕೆಟ್ ಇರೋದ್ರಿಂದ ಬೇರೆ ದೇಶದ ಮಲ್ಟಿನ್ಯಾಷನಲ್ ಕಂಪ್ನೀಸು ಅಲ್ಲಿ ಟ್ರೇಡ್ ಮಾಡಬೇಕು, ಅಲ್ಲಿ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಅಲ್ಲಿನ ಲೋಕಲ್ ಕಂಪ್ನಿಗಳಿಗೆ ಟೆಕ್ನಾಲಜಿನ ಶೇರ್ ಮಾಡ್ಕೊಳ್ಲೇಬೇಕು ಅಂತ ಅನ್ನೋ ಮೆಜರ್ಸ್ನ ತಗೊಂಡಿದ್ದಾರೆ. ಆ ರೀತಿ ಮೆಜರ್ಸ್ನ ಇಂಡಿಯಾದಲ್ಲಿ ತಗೋಬೇಕು. ಹಾಗೆ ಅದ್ರ ಜೊತೆಗೆ ಡೊಮೆಸ್ಟಿಕಲಿ ಕ್ರಿಯೇಟೆಡ್ ಟೆಕ್ನಾಲಜಿನ ನಾವು ಕ್ರಿಯೇಟ್ ಮಾಡಬೇಕು. ಇದರಿಂದ ಓವರ್ ಆಲ್ ಡೆವಲಪ್ಮೆಂಟ್, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗೋದು ಸಾಧ್ಯ ಅಂತ ಇದರಲ್ಲಿ ನಾವು ನೋಡ್ಬೋದು. ಇನ್ನು ನಾವು ಮುಂದಿನ ಆರ್ಟಿಕಲ್ ನಾವು ನೋಡೋದಾದರೆ, ರೈಸಿಂಗ್ ದ ಲೀಗಲ್ ಏಜ್ ಆಫ್ ಮ್ಯಾರೇಜ್ ಫಾರ್ ವುಮೆನ್ ಅಂತ ರೀಸೆಂಟಾಗೆ ಕ್ಯಾಬಿನೆಟಲ್ಲಿ ವುಮೆನ್ ಮ್ಯಾರೇಜ್ ಏಜ್ನ 18ಇಂದ 21 ಇಯರ್ಸ್ಗೆ ಏರಿಸುವಂಥ ಒಂದು ಪ್ರಸ್ತಾವನೆ ಬಂದಿತ್ತು. 2020ರಲ್ಲಿ ಇದೇ ಕಾರಣಕ್ಕೆ ಒಂದು ಟಾಸ್ಕ್ ಫೋರ್ಸ್ನ ರಚನೆ ಮಾಡಿದರು. ಅಂದರೆ ಅರ್ಲಿ ಏಜ್ಗೆ ಮ್ಯಾರೇಜ್ ಆಗೋದ್ರಿಂದ ಹೆಲ್ತ್ ಮತ್ತು ಸೋಷಿಯಲ್ ಪ್ರಾಬ್ಲಮ್ಸ್ ಏನೇನಾಗ್ತಾ ಇದೆ, ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟ್ ಮೇಲೆ, ಇನ್ಫ್ಯಾಂಟ್ ಮೋರ್ಟಾಲಿಟಿ ಆಗಿರ್ಬೋದು, ಇಲ್ಲ ಮಕ್ಕಳ ನ್ಯೂಟ್ರಿಷನ್ ಲೆವೆಲ್ ಮೇಲೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದ್ದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಒಂದು ಕಮಿಟಿ ನೇಮಕ ಮಾಡಿದರು. ಅದರ ಬೇಸಿಸ್ ಮೇಲೆ ಈಗ ಮ್ಯಾರೇಜ್ ಏಜ್ನ 21 ಇಯರ್ಸ್ಗೆ ರೈಸ್ ಮಾಡಬೇಕು ಅಂತ ಒಂದು ಯೂನಿಯನ್ ಕ್ಯಾಬಿನೆಟ್ ಪ್ರಪೋಸಲ್ನ ಕ್ಲಿಯರ್ ಮಾಡಿದೆ. ಇದು 55, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್, ಈ ಎಲ್ಲ ಆ್ಯಕ್ಟ್ಗಳನ್ನ ಅಮೆಂಡ್ಮೆಂಟ್ ಮಾಡಬೇಕಾಗುತ್ತೆ. ಇದರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದರೆ, ಒಂದು, ಇದರಿಂದ ವುಮೆನ್ ಮತ್ತು ಚೈಲ್ಡ್ ವೆಲ್ಫೇರ್ ಆಗುತ್ತೆ. ಯಾಕಂದರೆ ಪ್ರೆಗ್ನೆನ್ಸಿ ಡಿಲೇ ಆಗೋದ್ರಿಂದ ನ್ಯೂಟ್ರಿಷನ್ ಲೆವೆಲ್ಸ್ ಕೂಡ ಚೈಲ್ಡ್ಗಳದ್ದು ಜಾಸ್ತಿ ಆಗುತ್ತೆ, ಚೈಲ್ಡ್ಸ್ದು. ಇದರಿಂದ ಅವ್ರ ವೆಲ್ಫೇರ್ ಆಗುತ್ತೆ. ಎರಡನೇದು, ವುಮೆನ್ಸ್ ಎಂಪವರ್ಮೆಂಟ್ ಆ್ಯಂಡ್ ಜೆಂಡರ್ ಪ್ಯಾರಿಟಿ. ಮತ್ತು ಟ್ಯಾಕ್ಲಿಂಗ್ ಚೈಲ್ಡ್ ಮ್ಯಾರೇಜ್, ಅರ್ಲಿ ಮ್ಯಾರೇಜ್ 18 ವರ್ಷಕ್ಕಿಂತ ಕಮ್ಮಿ ಮ್ಯಾರೇಜ್ ಆಗೋದನ್ನು ನಾವು ತಡಿಬೋದು. ನಾಲ್ಕನೇದು, ಆಪರ್ಚುನಿಟೀಸ್ ಟು ವುಮೆನ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಆ್ಯಂಡ್ ಕೆರಿಯರ್ಸ್. ಬೇಗ ಮದುವೆ ಆಗ್ತಿರೋದ್ರಿಂದ ಅವರಿಗೆ ಹೈಯರ್ ಎಜುಕೇಷನ್ ಮತ್ತು ಎಜುಕೇಷನ್ನಲ್ಲಿ ಡೆವಲಪ್ ಆಗೋದಕ್ಕೆ ತೊಂದರೆ ಆಗ್ತಾಯಿತ್ತು. ಮ್ಯಾರೇಜ್ ಏಜ್ನ ನಾವು ಪುಷ್ ಮಾಡೋದ್ರಿಂದ ಅವ್ರ ಹೈಯರ್ ಎಜುಕೇಷನ್ನು ಮತ್ತು ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇದರಿಂದ ಕೂಡ ವುಮೆನ್ ಎಂಪವರ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಇದರಿಂದ ನೋಡ್ಬೋದು. ಅದೇ ಇದ್ರದ್ದು ಏನೇನು ಡಿಸಡ್ವಾಂಟೇಜಸ್ ಇದೆ ಈ ಮೆಜರ್ಸ್ದು ಅಂತಂದರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಯಾವುದೇ ಒಂದು ಲಾ ಮೂಲಕ ನಾವು ರಿಫಾರ್ಮ್ನ ತರೋದಕ್ಕೆ ಸಾಧ್ಯವಾಗಲ್ಲ. ನೋಡಿ, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಇದ್ದರೂ ಕೂಡ ಇನ್ನೂ ಭಾರತದಲ್ಲಿ ಚೈಲ್ಡ್ ಮ್ಯಾರೇಜ್ ಹೆಚ್ಚಾಗೇ ಇದೆ. ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ರಿಪೋರ್ಟ್ ಪ್ರಕಾರ ಇನ್ನೂ ಇಂಡಿಯಾದಲ್ಲಿ 23% ಅಷ್ಟು ಚೈಲ್ಡ್ ಮ್ಯಾರೇಜಸ್ ನಡೀತಾ ಇದೆ. ಅದರಲ್ಲೂ 70% ಅಷ್ಟು ಚೈಲ್ಡ್ ಮ್ಯಾರೇಜಸ್ಸು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಾದ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅವರಲ್ಲಿ ಇನ್ನೂ ನಡೀತಾ ಇದೆ. ಅದನ್ನು ನಾವು ಆ್ಯಕ್ಟ್ ಇದ್ದರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆದ್ದರಿಂದ ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನಂತರ ಈ ಆ್ಯಕ್ಟ್ನ ನಾವು ತರಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಕ್ರಿಮಿನಲೈಸೇಷನ್ ಆಫ್ ಲಾರ್ಜ್ ನಂಬರ್ ಆಫ್ ಮ್ಯಾರೇಜಸ್. ಅವೇರ್ನೆಸ್ ಇಲ್ದಲೆ ಎಷ್ಟೋ ಫ್ಯಾಮಿಲೀಸು ಅದ್ರ ಬಗ್ಗೆ ಜ್ಞಾನ ಇಲ್ದಲೆ 18 ವರ್ಷಕ್ಕೆ ಮದುವೆ ಮಾಡ್ತಾ ಇರ್ತಾರೆ. ಅವರು ಕ್ರಿಮಿನಲ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ. ಮೂರನೇದು, ಈ ಏನೇ ತೊಂದರೆ, ಮ್ಯಾಟರ್ನಲ್ ಮೋರ್ಟಾಲಿಟಿ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ನ್ಯೂಟ್ರಿಷನ್ ಇಶ್ಯೂ ಆಗಿರ್ಬೋದು ಚೈಲ್ಡಲ್ಲಿ, ಅವೆಲ್ಲದಕ್ಕೂ ಮೊದಲ ಕಾರಣ ಲ್ಯಾಕ್ ಆಫ್ ಎಜುಕೇಷನ್. ಸೊ ಎಜುಕೇಷನ್ನ ನಾವು ಫಸ್ಟ್ ಎಜುಕೇಷನ್ ಜಾಸ್ತಿ ಮಾಡೋದಕ್ಕೆ, ಹೆಚ್ಚು ಮಾಡೋದಕ್ಕೆ ನಾವು ಪ್ರಿಯಾರಿಟಿ ಕೊಡಬೇಕು. ನಂತರ ಈ ರೀತಿ ಮೆಜರ್ಸ್ನ ತಗೋಬೋದು ಅಂತ ಹೇಳ್ಬೋದು. ಹಾಗಾದರೆ ವೇ ಫಾರ್ವರ್ಡ್ ಏನು ಅಂತಂದರೆ, ಫಸ್ಟ್ ಎಜುಕೇಷನ್ ಆ್ಯಕ್ಸೆಸ್ನ ನಾವು ಜಾಸ್ತಿ ಮಾಡಬೇಕು. ಎರಡನೇದು, ಸ್ಕಿಲ್ ಮತ್ತು ಬಿಸ್ನೆಸ್ ಟ್ರೈನಿಂಗು, ಸೆಕ್ಸ್ ಎಜುಕೇಷನ್ ಇನ್ ಸ್ಕೂಲ್ಸ್, ಅದ್ರ ಬಗ್ಗೆ ಅವರಿಗೆ ಕ್ರಿಯೇಟ್ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟು ಮತ್ತು ಬಿಸ್ನೆಸ್ ಟ್ರೈನಿಂಗ್ ಕೊಡೋದ್ರಿಂದ ಅವರಿಗೆ ಎಕನಾಮಿಕ್ ಎಂಪವರ್ಮೆಂಟ್ ಆಗುತ್ತೆ. ಆಗ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಅವ್ರು ತಗೋಬೋದು. ಮತ್ತು ಮಾಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡಬೇಕು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿನ ಬಳಸ್ಕೊಂಡು. ನಂತರ ಪ್ಯಾಟ್ರಿಯಾರ್ಕಲ್ ಮೈಂಡ್ಸೆಟ್ನ ಚೇಂಜ್ ಮಾಡೋದಕ್ಕೆ ಮೊದಲು ನಾವು ಸ್ಟ್ರಾಂಗ್ ಕ್ಯಾಂಪೇನ್ಸ್ನ ಮಾಡಬೇಕು.
ಅಂದರೆ ಹೆಣ್ಮಕ್ಳು ಅತಿ ಬೇಗ ಮದುವೆ ಆಗಬೇಕು, ಅವರು ಮನೆ ಕೆಲಸಕ್ಕೆ ಸೀಮಿತ, ಕೇರ್ ಎಕನಮಿ ಅಂತ ಏನು ಕರಿತೀವಿ ಅದಕ್ಕೆ, ಅವರು ಹೊರಗಡೆ ಕೆಲಸ ಮಾಡೋಂಗಿಲ್ಲ, ಈ ರೀತಿ ಇರುವಂಥ ಪ್ಯಾಟ್ರಿಕಲ್ ಮೈಂಡ್ಸೆಟ್ನ ನಾವು ಹೋಗಲಾಡಿಸ್ಬೇಕು. ಈ ಬಿಹೇವಿಯರಲ್ ಚೇಂಜಿಗೋಸ್ಕರ ನಾವು ಕ್ಯಾಂಪೇನ್ಸ್ನ ಮಾಡಬೇಕು. ಆಗ ಅವೇರ್ನೆಸ್ ಮೂಡಿದಾಗ ಮಾತ್ರ ನಾವು ಓವರಾಲ್ ಎಂಪವರ್ಮೆಂಟ್ ನೋಡೋಕ್ಕೆ ಸಾಧ್ಯ. ಮತ್ತು ಈಗ ಆಲ್ರೆಡಿ ಮದುವೆ ಅರ್ಲಿ ಏಜಲ್ಲಿ 18 ಇಯರ್ಸಿಗೆ ಆಗ್ತಿರೋ ಮದುವೆಗಳಲ್ಲಿ ಹೆಣ್ಮಕ್ಕಳಿಗೆ ಕೌನ್ಸಿಲ್ ಮಾಡಿಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿಯಿಂದ ಆಗುವಂಥ ತೊಂದರೆಗಳೇನು, ಅದರಿಂದ ಮಕ್ಕಳಿಗೆ ನ್ಯೂಟ್ರಿಷನ್ ಲೆವೆಲಲ್ಲಿ ಅವರ ಬೆಳವಣಿಗೆಗೆ ಏನೇನು ತೊಂದರೆ ಆಗ್ತವೆ ಅದ್ರ ಬಗ್ಗೆ. ಇದು ಇಂದಿನ ಎಡಿಟೋರಿಯಲ್ ಡಿಸ್ಕಷನ್. ಇದು ಮುಕ್ತಾಯಗೊಳ್ಳುತ್ತದೆ. ನಾಳೆಯ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.